ಬದುಕಿನ ಪಯಣದಲ್ಲಿ ಮರೆತು ಹೋದವರು. ನೋಡು, ಎಲ್ರೂ ಮದುವೆ ಕರೆಯೋಣ. ಬರೋದು ಬಿಡೋದು ಅವರಿಷ್ಟ. ಹೋಗ್ತಾ ಬರ್ತಾ ಇದ್ರೆ ಸಂಬಂಧಗಳು ಉಳಿಯತ್ವೆ. ಇಲ್ಲ ಅಂದ್ರೆ ಎಲ್ಲ ಮರ್ತೋಗುತ್ತೆ. ಸಿರಿ ಮದುವೆ ಒಂದು ನೆಪ ಅಷ್ಟೇ. ಈ ನೆಪದಲ್ಲಾದರೂ ನೆನಪು ಮಾಡಿಕೊಂಡು ಎಲ್ರೂ ಕರೆಯೋಣ. ನಿಜ ಮಲ್ಲಿಕಾ, ಇವತ್ತೆಲ್ಲ ನಿನಗೆ ಇದೇ ಕೆಲಸ. ನಾನು ನೆನ್ಪು ಮಾಡ್ಕೊಂಡು ಹೇಳ್ತಾನೆ ಇರ್ತೀನಿ, ನೀನು ಬರ್ಕೋತಾನೆ ಇರು. ಸರಿ. ನಮ್ಗೆ ಇಷ್ಟೊಂದು ಜನ ಸಂಬಂಧಿಕರಿದ್ದಾರೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಅಪ್ಪ, ಯಾಕಪ್ಪ ಇವ್ರನ್ನೆಲ್ಲ ಪರಿಚಯನೇ ಮಾಡಿಸಿಲ್ಲ? ನಾವು ಅವ್ರ ಮನೆಗೆ, ಅವ್ರು ನಮ್ಮನೆಗೆ ಹೋಗ್ತಾ ಬರ್ತಿದ್ರೆ ಎಷ್ಟು ಚೆನ್ನಾಗಿರೋದಲ್ವಾ? ನಿಮ್ಮಪ್ಪ ಹಾಗೆ ಏನೇನೋ ಕಾರಣಕ್ಕೆ ಮುನಿಸ್ಕೊಂಡು ಮಾತು ಬಿಡೋದು, ಆಮೇಲೆ ಆ ಸಂಪರ್ಕನೇ ಬಿಟ್ಟು ಹೋಗುತ್ತೆ. ನಿಮ್ಮಪ್ಪ ಮುನಿಸ್ಕೊಂಡಿರೋ ಸಂಬಂಧಗಳ ಲೀಸ್ಟು ತುಂಬ ದೊಡ್ಡದೇ ಇದೆ ರೀ. ಅವ್ರನ್ನೆಲ್ಲ ಮದುವೆ ಕರೆಯೋಣ. ಹಳೆ ಮುನ್ಸು, ಕೋಪ, ತಾಪ ಎಲ್ಲ ಯಾಕೆ? ಸರಿ ಬಿಡು, ಕರೆಯೋಣ. ಬರ್ಕೊಳೆ ಸೂರ್ಯಣ್ಣ, ಚಂದ್ರಣ್ಣ. ಕರೆದ್ರು ಅವ್ರು ಬರಲ್ಲ. ಅದನ್ನ ಈಗಲೇ ಹೇಗೆ ಹೇಳ್ತೀರಾ? ನೀವೇ ಹೇಳಿದ್ರಿ ಕರೆಯೋದು ನಮ್ಮ ಕರ್ತವ್ಯ, ಬರೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು ಅಂತ. ನೀನು ಬರ್ಕೊಳೆ. ನಮ್ಗಿಷ್ಟೊಂದು ಸಂಬಂಧಿಗಳಿದ್ದಾರ? ಪರವಾಗಿಲ್ಲ, ನಮ್ಗಿಷ್ಟೊಂದು ನೆಂಟರಿದ್ದಾರೆ. ನಂಗಿಷ್ಟು ದೊಡ್ಡ ಬಳಗ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ನಿಂಗೆ ಯಾರು ಗೊತ್ತಾ? ಇಲ್ಲ ಕಣೆ, ಇವರಲ್ಲಿ ತುಂಬ ಜನ ನಾನು ನೋಡೇ ಇಲ್ಲ. ಇನ್ಫ್ಯಾಕ್ಟ್ ಕೆಲವ್ರ ಹೆಸರನ್ನ ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ. ಇವರೆಲ್ಲ ಯಾಕೆ ನಮ್ಮ ಕಾಂಟ್ಯಾಕ್ಟಲ್ಲಿಲ್ಲ? ಇದೆಲ್ಲ ಅಪ್ಪನ ಮುಂಗೋಪದಿಂದ. ಎಲ್ಲರ ಜೊತೆನೂ ಜಗಳ. ಅದಕ್ಕೆ ನೀನು ಮದುವೆ ನೆಪ ಮಾಡಿಕೊಂಡು ಎಲ್ಲರನ್ನೂ ಕರೆದು ಅವ್ರ ಜೊತೆ ಮಾತಾಡಿ ಸಂಬಂಧ ಉಳಿಸ್ಕೊಳ್ಳೋಣ ಅಂತ ಅಪ್ಪ ಅಮ್ಮ ಮಾತಾಡ್ತಿದ್ರು. ಈ ಮದುವೆಯಿಂದ ಇದೊಂದಾದರೂ ಒಳ್ಳೆ ಕೆಲಸ ಆಗ್ತಿದೆಯಲ್ಲ, ಅದಕ್ಕೆ ಸಂತೋಷ ಪಡಬೇಕು. ಓಹ್, ಏನು ಬ್ರೋ, ಯಾವುದೋ ಊಟ ಟೋಕನ್ ಬಂದಿದೆ. ನನ್ನೂ ಕರ್ಕೊಂಡೋಗು ಬ್ರೋ. ಮದುವೆ ಊಟ ಮಾಡಿ ತುಂಬ ದಿನ ಹೋಗಿದೆ. ಏನೋ ಯಾವಾಗಲೂ ಊಟ ಊಟ ಅಂತ ಸಾಯ್ತ್ಯಾ? ಮದುವೆ ತಿಥಿ ಯಾವುದಾದ್ರಾಗ್ಲಿ ನಿನಗೆ ಊಟ ಸಿಕ್ಕಿದ್ರೆ ಸಾಕಲ್ವಾ? ಬ್ರೋ ಕೂಲ್, ಯಾಕೆ ಇಷ್ಟೊಂದು ರೇಸ್ ಆಗ್ತಿದ್ಯಾ? ಮದುವೆ ಕರೆಯೋದೇನೆ ಮುಯಿ ಕೊಟ್ಟು ಊಟ ಮಾಡ್ಕೊಂಡು ಹೋಗ್ಲಿ ಅಂತ ತಾನೇ? ಲೇ ನಡಿಯೋ, ಈಗಲೇ ನಡಿಯೋ. ಯಾವ್ದಾದ್ರು ಒಳ್ಳೆ ಹೋಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ಹೊಟ್ಟೆ ಒಡೆದೋಗೋಷ್ಟು ತಿನ್ ಸಾಯಿ. ಯಾಕೋ ನಮ್ಮ ಬ್ರೋ ಫುಲ್ ಗರಂ ಆಗಿದಾರಲ್ಲ. ಸಿರಿ ನಾಗರಾಜ್ ವೆಟ್ಸ್ ಕೇಶವ್ ಪ್ರಸಾದ್. ಓಹ್ ಬ್ರೋ, ಇದು ಸಿರಿ ಮದುವೆ ಇನ್ವಿಟೇಷನ್ನು. ಅದಕ್ಕೆ ನಮ್ಮ ಬ್ರೋ ಇಷ್ಟೊಂದು ರಾಂಗ್ ಆಗಿರೋದು. ಅದು ಸರಿ, ಈ ಮದುವೆಗೆ ನಮ್ಮನ್ನ, ಅದರಲ್ಲೂ ನಿನ್ನನ್ನು ಯಾವುದೇ ಕಾರಣಕ್ಕೂ ಇನ್ವೈಟ್ ಮಾಡಲ್ಲ ಅಂದ್ಕೊಂಡಿದ್ದೋ, ಆದರೂ ಮಾಡಿದ್ದಾರೆ. ಯಾರು ಬ್ರೋ ಇನ್ವಿಟೇಷನ್ ಕೊಟ್ಟು ಮದುವೆಗೆ ಇನ್ವೈಟ್ ಮಾಡಿರೋದು? ಯಾರು ಮದುವೆಗೆ ಬನ್ನಿ ಅಂತ ಕರೆದಿಲ್ಲ. ಈ ಕಡೆ ತಲೆ ಹಾಕಬೇಡಿ ಅಂತ ವಾರ್ನಿಂಗ್ ಕೊಟ್ಟು ಇನ್ವಿಟೇಷನ್ ಕೊಟ್ಟಿರೋದು. ಇದನ್ನ ನೋಡಿ ನನಗೆ ವಿಷ ತಿಂದಂಗೆ ಆಗ್ತಿದೆ. ನಿನಗೆ ಊಟದ ಚಿಂತೆ. ಸಾರಿ ಬ್ರೋ, ನಾನು ಯಾವುದೋ ಬೇರೆ ಊಟದ ಚೀಟಿ ಅಂದ್ಕೊಂಡಿದ್ದೆ. ಅದು ಸರಿ, ಇಷ್ಟಕ್ಕೆ ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದೆಯಾ? ಮತ್ತೆ ನನ್ನ ಹುಡುಗಿ ಬೇರೆ ಹುಡುಗನ ಜೊತೆ ಮದುವೆ ಆಗ್ತಿರೋ ಇನ್ವಿಟೇಷನ್ ನೋಡಿ ನಾನೇನು ಸೆಲೆಬ್ರೇಟ್ ಮಾಡಬೇಕಾ? ಬ್ರೋ, ಇನ್ವಿಟೇಷನ್ ಪ್ರಿಂಟ್ ಆದ ತಕ್ಷಣ ಮದುವೆ ಆಗಲ್ಲ. ನೀನು ಓಪ್ಸ್ ಕಳ್ಕೊಬೇಡ. ಏನಾದರೂ ಪವಾರ್ಡ್ ಆಗಿ ಸಿರಿ ನಿನಗೆ ಸಿಗ್ತಾಳೆ. ನಿನ್ನ ಹಣೆಯಲ್ಲಿ ಸಿರಿನೇ ನೀನು ಹೆಂಡತಿ ಆಗಬೇಕು ಅಂತ ಬರೆದಿದ್ರೆ ಯಾರಿಂದನೂ ತಪ್ಸಕ್ಕಾಗಲ್ಲ. ಮದುವೆ ಅನ್ನೋದು ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಅಂತಾರೆ, ಗೊತ್ತಿಲ್ವಾ ನಿನಗೆ? ಮುಚ್ಚಪ್ಪ ಸಾಕು ನೀನು ಅರಿಕತೆನಾ.
ಯಶೋದ, ಎಲ್ರ ಹೆಸರು ಬರ್ಸಿದ್ಯಾ ತಾನೆ? ಯಾರ ಹೆಸರು ಬಿಟ್ಟಿಲ್ಲ ಅಲ್ವಾ? ಯಾರನ್ನೂ ಬಿಟ್ಟಿಲ್ಲ. ಈ ಮದುವೆ ಇನ್ವಿಟೇಷನ್ ಹಂಚೋ ಕೆಲಸ ಇದೆಯಲ್ಲ, ದೊಡ್ಡ ತಲೆನೋವು. ಎಲ್ರಿಗೂ ಇನ್ವಿಟೇಷನ್ ಕೊಟ್ಟಿದ್ದೀವಿ ಅಂತಾನೆ ಅನ್ಕೊಂಡಿರ್ತೀವಿ, ಆದರೆ ನಮಗೆ ತುಂಬ ಬೇಕಾದವ್ರನ್ನೇ ಮರ್ತು ಬಿಟ್ಟಿರ್ತೀವಿ. ಮದುವೆ ಆದಮೇಲೆ ಅವ್ರಿಗೆ ಇನ್ವಿಟೇಷನ್ನೇ ಕೊಡಲಿಲ್ವಲ್ಲ ಅಂತ ಪೇಚಾಡ್ತೀವಿ. ಅದಕ್ಕೆ ಹೇಳ್ತಿರೋದು, ಎಲ್ಲರೂ ಹೆಸರು ಬರ್ಸಿದ್ಯಾ ಅಂತ ಒಂದ್ಸಲ ನೋಡ್ಕೊ. ಇಲ್ಲ ಕಣ್ರಿ, ನಮ್ಮ ಕಡೆಯವ್ರ ಎಲ್ಲರ ಹೆಸರನ್ನು ಸೇರಿಸಿದ್ದಾಗಿದೆ. ಇನ್ನು ಅವ್ರನ್ನ ಹೋಗಿ ಕರೆಯೋದಷ್ಟೇ ಕೆಲಸ. ನನ್ನ ಕಡೆ ಹೆಚ್ಚು ಕಮ್ಮಿ ಎಲ್ಲರ ಹೆಸರು ಬರ್ಸಾಗಿದೆ, ಯಾರನ್ನೂ ಬಿಟ್ಟಿಲ್ಲ ಅನ್ಕೋತೀನಿ. ಆದರೆ ಒಂದೇ ಒಂದು ಹೆಸರು ಬಿಟ್ಟಿದ್ದೀವಿ. ಯಾರ್ದು? ಸಿರಿ ಮದುವೆಗೆ ಅಂಬಿಕನ್ ಕರಿಯಲ್ವಾ? ಹೋಗಿ ಹೋಗಿ ಎಂತವಳು ನೆನಪಿಸಿದ್ಯಾ ನೀನು? ಅವಳನ್ನ ಮದುವೆಗೆ ಕರೆಯೋದಿರ್ಲಿ, ಅಪ್ಪಿ ತಪ್ಪಿ ಅವಳೇನಾದ್ರೂ ಮದುವೆಗೆ ಬಂದ್ರೆ ಅವಳು ಕತ್ತಿಡಿದು ನಾನೇ ಅವಳನ್ನ ಆಚೆ ತಳ್ತೀನಿ. ಏನೇ ಆದರೂ ಅವಳು ನಿಮಗೆ ತಂಗಿ ಆಗಬೇಕು. ಅವಳೇನು ನನ್ನ ಒಡ ಹುಟ್ಟಿದ ತಂಗಿ ಅಲ್ಲ, ಚಿಕ್ಕಪ್ಪನ ಮಗಳು ಅಷ್ಟೇ. ನಿಮ್ಮ ಫ್ಯಾಮಿಲಿಗೆಲ್ಲ ಅವಳು ಒಬ್ಳೆ ಹೆಣ್ಮಗಳು. ಎಷ್ಟು ಪ್ರೀತಿಯಿಂದ ನೋಡ್ಕೋತಿದ್ರಿ, ಅವಳನ್ನ ಬಿಟ್ಟು ಮದುವೆ ಮಾಡ್ತೀರಾ? ಅವಳನ್ನ ಪ್ರೀತಿಸಿದ್ದಕ್ಕೆ ಕೊಟ್ಲಲ್ಲ ಒಳ್ಳೆ ಬಹುಮಾನ. ಎಲ್ರು ಮುಖಕ್ಕೂ ಮಸಿ ಬೆಳೆದ್ಬಿಟ್ಲು. ನನಗಂತೂ ಅವಳನ್ನ ಜ್ಞಾಪಿಸ್ಕೊಳಕ್ಕೂ ಇಷ್ಟ ಇಲ್ಲ. ನೀನು ಅವಳ ಹೆಸರು ಹೇಳಿ ನನ್ನ ಮೂಡನ್ನೆಲ್ಲ ಹಾಳು ಮಾಡಿಬಿಟ್ಟೆ. ಹೋಗ್ಲಿ ಬಿಡಿ, ನಂದೇ ತಪ್ಪಾಯಿತು. ನೀವು ಕೋಪ ಮಾಡ್ಕೋಬೇಡಿ. ಅವಳಿಗೆ ಇನ್ವಿಟೇಷನ್ ಕೊಟ್ರೆ ಅವಳು ಯಾವನ ಜೊತೆ ಇದ್ದಾಳೋ ಆ ಮೂರ್ತಿ ಅವನಿಗೂ ಆಮಂತ್ರಣ ಕೊಟ್ಟ ಹಾಗೆ. ಇದು ಸಾಧ್ಯನಾ? ಅವಳನ್ನು ಮದುವೆ ಕರೀರಿ ಅಂತಿದ್ಯಲ್ಲ, ನಿನಗೆ ಸ್ವಲ್ಪನಾರು ಬುದ್ಧಿಗಿದ್ದಿ ಇದೆಯಾ? ಬೇಡ ಬಿಡಿ, ಏನೋ ಆಗೋಳು ನಿಮ್ಮ ಪ್ರೀತಿ ತಂಗಿ ಅಲ್ವಾ, ಅದಕ್ಕೆ ಹೇಳಿದೆ. ಪ್ರೀತಿ ಮಮತೆ ಎಲ್ಲ ಅವತ್ತೇ ಸರ್ವನಾಶ ಆಯಿತು. ಈಗ ನಾನು ಯಾರೋ ಅವಳು ಯಾರೋ. ಈ ಮನೆಯಲ್ಲಿ ಅವಳ ಹೆಸರು ನನ್ನ ಕಿವಿ ಮೇಲೆ ಬೀಳಬಾರ್ದು ಅಷ್ಟೇ. ಅರ್ಚಕ್ರೆ, ನನ್ನ ಮಗಳು ಮದುವೆ ಯಾವುದೇ ವಿಘ್ನಗಳಿಲ್ಲದೆ ಮದುವೆ ಸುಸೂತ್ರವಾಗಿ ನಡೀಲಿ ಅಂತ ಅರ್ಚನೆ ಮಾಡಿ ಪೂಜೆ ಮಾಡಿಕೊಡಿ. ಖಂಡಿತ ಮಾಡ್ಕೊಳ್ಳೋಣ. ವಧುವರ ಹೆಸರು ಹೇಳ್ತೀರಾ? ವಧು ಸಿರಿ ನಾಗರಾಜ್, ಸಿರಿ ನಾಗರಾಜನಾಮ್ಯಾಹ ವರ ಕೇಶವ್ ಪ್ರಸಾದ್. ಕೇಶವ ಪ್ರಸಾದ್ ನಾಮಜಾತಸ್ಯ ವಿಶೇಷೇಣ ಸರ್ವ ವಿಘ್ನಸ್ಥಿತೆ ವಿಶೇಷೇಣಾಯ ದೇವತಾ ಪ್ರತ್ಯರ್ಥೆ ವಿದ್ಯಾ ಗಣಪತಿ ಈಢುಖಾಯಿ ಗಣಪತಿ ದೇವತಾ ಪ್ರತ್ಯರ್ಥಂ ಪೂಜಾಕ್ಯಂ ಹರಿದ್ರಾಚೂರ್ಣಂ ಸಮರ್ಪಯಾಮಿಹೇ. ದೇವರೇ, ನನ್ನ ಮಗಳು ಮದುವೆ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ನಡೆಯೋ ಹಾಗೆ ಮಾಡಪ್ಪ. ಹಾಗೆ ದಂಪತಿಗಳು 100 ವರ್ಷಗಳ ಕಾಲ ಸುಖ ಸಂತೋಷದಿಂದ ಬಾಳಲಿ ಅಂತ ಆಶೀರ್ವಾದ ಮಾಡಪ್ಪ. ಕುಂಕುಮಚೂರ್ಣಂ ಸಮರ್ಪಯಾಮಿಹೇ. ದೇವ್ರೆ, ಮನ್ಸಿಗೆ ಇಷ್ಟವಿಲ್ಲದ ಮದುವೆ, ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ನಿನ್ನನ್ನೇ ನಂಬಿದ್ದೀನಿ. ಬ್ರಹ್ಮಣೋಪಹರತಿ. ವಿವಾಹಾದಿ ಮಂಗಳ ಕಾರ್ಯ ಸಿದ್ಧಿರಸ್ತು, ವರಪ್ರಸಾದ ಸಿದ್ಧಿರಸ್ತು. ದೇವರು ನಿಮಗೆ ಒಳ್ಳೆಯದ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ನಿಮ್ಮ ಒಂದು ವಿವಾಹ ಜೀವನ ಚೆನ್ನಾಗಿರಲಿ.
ಅಂಬಿಕಾ. ಮಾತಾಡಿಸ್ಬೇಡ ಅವಳನ್ನ, ಅಪ್ಶಕುನ ಅವಳು. ಹೇಗಿದ್ದೀರಾ ಅದಕ್ಕೆ? ಇದೇನು ಎಲ್ಲರೂ ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೀರಾ? ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಇರೋಳನ್ನ ಮಾತಾಡ್ಸೋದು ಬೇರೆ ಕೇಳು. ರೀ, ನಾವು ಬಂದಿರೋದು ದೇವಸ್ಥಾನಕ್ಕೆ, ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಡಿ. ನಮ್ಮನ್ನು ಮಾತಾಡಿಸ್ಬೇಡ ಅಂತ ಹೇಳು, ನಾಚಿಕೆ ಗೆಟ್ಟವಳಿಗೆ. ಅಪ್ಪ, ದೇವಸ್ಥಾನದಲ್ಲೂ ಕೋಪ ತಾಪ ತೋರಿಸ್ತಿರಲ್ಲ, ಇಲ್ಲಿ ಭಕ್ತಿ ಇರ್ಬೇಕು ಹೊರತು ಸೇಡು ದ್ವೇಷ ಅಲ್ಲ. ಸುಮ್ಮನೆ ಅಂಬಿಕಾತೆನ್ ಹರ್ಟ್ ಮಾಡಿ ನಿಮ್ಗೆ ಏನ್ ಲಾಭ ಆಯ್ತು? ಅತ್ತೆ, ಈ ಲಗ್ನ ಪತ್ರಿಕೆ ಇಲ್ಲಿಗೆ ಹೇಗೆ ಬಂತು? ಯಾರ್ದೇ ಅದು? ಆ ನಾಗರಾಜ್ ಮಗಳು ಸಿರಿದತ್ತೆ. ಹೌದೇನೆ, ನಾವಿಲ್ಲದೆ ಇರುವಾಗ ಯಾವಾಗಲೂ ಬಂದು ಕೊಟ್ಬಿಟ್ಟು ಹೋಗಿರ್ಬೇಕು. ನಾವು ಅಷ್ಟು ಜಗಳ ಆಡಿದ್ರು ಎಷ್ಟು ಅಭಿಮಾನದಿಂದ ಕೊಟ್ಬಿಟ್ಟು ಹೋಗಿದ್ದಾರೆ ನೋಡು. ಅಯ್ಯಯ್ಯೋ, ಮದುವೆಗೆ ಮುಂಚೆನೆ ಯಾಕೆ ಆ ಲಗ್ನ ಪತ್ರಿಕೆ ಹರಿದಿಸ್ಬಿಟ್ಟೆ? ಈ ಮದುವೆ ಆದ್ರೆಷ್ಟು ಬಿಟ್ರೆಷ್ಟು, ಈ ಅನಿಷ್ಟ ಇಲ್ಲಿಗೆ ಯಾಕೆ ಬಂತು? ಬಿಡ್ತು ಅನ್ನು. ಮದುವೆ ಲಗ್ನ ಪತ್ರಿಕೆ ಅನ್ನೋದು ಶುಭ ಕಾರ್ಯದ್ದು, ಅದನ್ನು ಅನಿಷ್ಟ ಅಂತ ಅನ್ಬಾರ್ದು. ಯಾರದೇ ಮದುವೆ ಆಗಿರಲಿ, ಕೊನೆಗೆ ಶತ್ರು ಮನೆ ಮದುವೆನೇ ಆಗಿರಲಿ, ಅವ್ರಿಗೆ ಶುಭ ಹಾರೈಸ್ಬೇಕೆ? ಅವ್ರಿಗೆ ಶುಭ ಆಗ್ಲಿ ಅಶುಭವಾಗ್ಲಿ ನನಗೇನಾಗಬೇಕಾಗಿದೆ? ಇಲ್ಲಿರೋದೇ ನನಗೆ ಅಶುಭವಾಗಿ ಕಾಣುತ್ತೆ. ಅಜ್ಜಿ, ಮದುವೆಗೆ ಮುಂಚೆನೇ ಇನ್ವಿಟೇಷನ್ ಹರಿದಾಕಿದ್ರೆ ಏನಾಗುತ್ತೆ? 108 ವಿಘ್ನಗಳು ಬರುತ್ತೆ ಕಣೋ. ಆ ಮದುವೆ ನಿಂತೋಗುತ್ತಾ? ನಿಂತೋಗಲ್ಲ ಕಣೋ, 108 ಅಡ್ಡಿ ಆತಂಕ ವಿಘ್ನಗಳು ಬರುತ್ತೆ. ಸುಲಭವಾಗಿ ಮದುವೆ ಆಗಲ್ಲ. ಕೆಲವು ಸಲ ಮದುವೆ ನಡೀದೇನೂ ಹೋಗ್ಬೋದು. ಅಯ್ಯಯ್ಯೋ, ಛೇ, ನಿಲ್ಬಾರ್ದು. ಅದು ಯಾವುದೇ ಅಡ್ಡಿ ಆತಂಕ ಇಲ್ದೇ ನಡಿಬೇಕು. ಅಲ್ಲ ಕಣೋ, ಅದನ್ನ ಹರಿದಾಯ್ತಲ್ಲ, ಅದನ್ನ ಎತ್ಕೊಂಡು ಏನು ಮಾಡ್ತೀಯಾ? ಪಾಪ, ಆ ಮದುವೆಗೆ ಅಡ್ಡಿ ಆತಂಕ ಏನೂ ಆಗಬಾರ್ದು. ಅದಕ್ಕೆ ಅರ್ಧೋಗಿರೋದನ್ನ ಅಂಟಿಸ್ಬಿಡ್ತೀನಿ. ನಾನು ಬೇಡ ಅಂತ ಬಿಸಾಕಿದ್ದನಿಷ್ಟನ್ನ ಮತ್ತೆ ಯಾಕೆ ಒಳಗೆ ತಂದೆ? ಅಮ್ಮ, ಅಜ್ಜಿ ಹೇಳ್ತು, ಮದುವೆ ಆಗ್ದಿರೋ ಇನ್ವಿಟೇಷನ್ ಹರಿದಾಕಿದ್ರೆ ಮದುವೆ ನಡೆಯಲ್ವಂತೆ. ಆಮೇಲೆ ಆ ಸಿರಿ ನಮ್ಮ ಅಣ್ಣನಿಂದ ಬಿದ್ದುಬಿಟ್ರೆ ನಮಗೆ ಅಲ್ವಮ್ಮ ಪ್ರಾಬ್ಲಮ್ಮು. ಅದಕ್ಕೆ ಮದುವೆ ನೀಟಾಗಿ ನಡೀಲಿ ಅಂತ ನೀಟಾಗಿ ಅಂಟಿಸ್ಬಿಡ್ತೀನಿ. ಬೇಜಾರು ಮಾಡ್ಕೋಬೇಡ ಅಂಬಿಕಾ, ನಿಮ್ಮ ಅಣ್ಣನ ಬುದ್ಧಿ ನಿಮಗೆ ಗೊತ್ತಲ್ವಾ? ಸಿರಿ ಪ್ರಸಾದಿ ಮದುವೆ ನಿಶ್ಚಯ ಆಗಿದೆ, ಲಗ್ನ ಪತ್ರಿಕೆ ಪೂಜೆಗೆ ಬಂದಿದ್ವಿ. ಒಳ್ಳೇದಾಗ್ಲಿ ಅಷ್ಟೇ. ಆದರೆ ನಿನ್ನ ಮದುವೆ ಕರೆಯೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಅವ್ರಿಗೆ ನಿನ್ನ ಮೇಲೆ ಸಿಟ್ಟು ಇನ್ನೂ ಹೋಗಿಲ್ಲ. ಪರವಾಗಿಲ್ಲ ಅದಕ್ಕೆ, ಸಿರಿ ಮದುವೆ ಆಗ್ತಿದೆಯಲ್ಲ ಅದೇ ಸಂತೋಷ. ಮೂರ್ತಿ ಮತ್ತೆ ನಿಮ್ಮಣ್ಣ ಎಷ್ಟು ಒಳ್ಳೆ ಸ್ನೇಹಿತರು, ಈಗ ಹಾವು ಮುಂಗುಸಿ ಥರ ಆಗ್ಬಿಟ್ಟಿದ್ದಾರೆ. ಇದರಲ್ಲಿ ಯಾರ ತಪ್ಪು ಅಂತ ಹೇಳೋಣ? ನಮ್ದೇ ತಪ್ಪು ಅತ್ಗೆ, ಅಣ್ಣಂದೇನು ತಪ್ಪಿದೆ? ಆದ್ರೆ ಎಷ್ಟು ದಿನ ಅಂತ ಈ ಹಠ ದ್ವೇಷ? ಯಾವತ್ತಾದ್ರೂ ಒಂದಿನ ಇದೆಲ್ಲ ಕಡಿಮೆ ಆಗಿ ನಾವೆಲ್ಲ ಅನ್ಯೋನ್ಯವಾಗಿದ್ರೆ ಎಷ್ಟು ಚಂದ ಅಲ್ವಾ? ಆ ಕಾಲ ಬರುತ್ತೋ ಅಥವಾ ಈ ದ್ವೇಷ ಹಾಗೆ ಉಳ್ಕೊಬಿಡುತ್ತೋ ಗೊತ್ತಿಲ್ಲ. ಹೋಗ್ಲಿ ಬಿಡಿ ಅದಕ್ಕೆ. ಸಿರಿಗೆ ಪ್ರಸಾದ್ಗೆ ನನ್ನ ಕಡೆಯಿಂದ ಕಂಗ್ರಾಟ್ಸ್ ಹೇಳಿ. ನಾನು ಬರ್ತೀನಿ.
ಅಂಬಿಕಾ, ಏನಾಯ್ತು? ಏನಿಲ್ಲ. ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ವಾ? ಅಲ್ಲೇನಾದ್ರೂ ಆಯ್ತಾ? ಏನೂ ಇಲ್ಲ ಬಿಡಿ. ನನ್ನ ಹತ್ರ ಯಾಕೆ ಸುಳ್ಳು ಹೇಳ್ತೀಯಾ? ನಿನ್ನ ಮುಖ ನೋಡ್ರೆ ನನಗೆ ಗೊತ್ತಾಗಲ್ವಾ? ಏನಾಯ್ತು ಹೇಳು. ಇವತ್ತು ನಾಗರಾಜ್ ಅಣ್ಣ, ಯಶೋಧ ಅದಕ್ಕೆ ಫ್ಯಾಮಿಲಿ ಪೂರ್ತಿ ಎಲ್ಲರೂ ದೇವಸ್ಥಾನಕ್ಕೆ ಬಂದಿದ್ರು. ಅವ್ರ ಬಾಯಿಗೆ ಸಿಕ್ಕಾಕೊಂಡ್ಯಾ? ಎಲ್ರ ಮುಂದೆ ಅವರು ನಿನ್ನ ಮನ್ಸಿಗೆ ನೋವಾಗುವಾಗ ಮಾತಾಡಿದ್ರ? ಅವ್ರ ನಾಲ್ಗೆಗೆ ಲಗಾಮೆ ಇಲ್ಲ. ಅಲ್ಲ, ಅವರಲ್ಲಿ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ನೀನು ಯಾಕೆ ಅಲ್ಲಿ ನಿಂತೆ? ಬಂದ್ಬಿಡ್ಬೇಕಿತ್ತು ಮನೆಗೆ. ಇರ್ಲಿ ಬಿಡಿ, ಅವ್ರ ಸ್ವಭಾವ ನನಗೆ ಗೊತ್ತಿರೋದೆ. ಅವರೆಲ್ಲ ದೇವಸ್ಥಾನಕ್ಕೆ ಯಾಕೆ ಬಂದಿದ್ರು ಗೊತ್ತಾ? ಸಿರಿ ಮದ್ವೆ ಪ್ರಸಾದ್ ಜೊತೆ ನಿಶ್ಚಯ ಆಗಿದೆ. ಅದ್ ನನಗೆ ಗೊತ್ತಿದೆ. ಲಗ್ನ ಪತ್ರಿಕೆನ ದೇವ್ರ ಮುಂದೆ ಇಟ್ಟು ಆಶೀರ್ವಾದ ತಗೊಳಕ್ ಬಂದಿದ್ರು. ಎಲ್ಲ ಸರಿಯಾಗಿದ್ದಿದ್ರೆ ಸಿರಿ ನಮ್ಮ ಸುಜಯ್ನ ಕೈ ಹಿಡಿದು ನನ್ನ ಸೊಸೆ ಆಗ್ತಾ ಇದ್ಲು. ನನ್ನ ಕಾರಣದಿಂದ ಸಿರಿ ಪ್ರಸಾದಿನ ಮದುವೆ ಆಗ್ತಿದ್ದಾಳೆ. ಈ ಮದುವೆ ಅವಳಿಗೆ ಇಷ್ಟ ಇದೆಯೋ ಇಲ್ವೋ ಅದು ಗೊತ್ತಿಲ್ಲ. ಅವರು ನಿನ್ನ ಮದುವೆ ಕರೆದ್ರ? ನನ್ನ ಮುಖ ನೋಡಿದ ತಕ್ಷಣ ನಾಗರಾಜ್ ಅಣ್ಣಂಗೆ ಎಂಥ ಕೋಪ ಬಂತು ಗೊತ್ತಾ? ಇನ್ ಮದ್ವೆಗೆ ಬರೀ ಕರೀತಾರ? ಪಾಪ ಯಶೋಧ ಅದಕ್ಕೆ ಬೇಜಾರು ಮಾಡ್ಕೊಂಡ್ರು. ಓಹೋ, ನಿಮ್ಮಣ್ಣ ನಿನ್ನ ಮದುವೆ ಕರೀಲಿಲ್ಲ ಅಂತ ಈ ಬೇಜಾರಾ? ಇಲ್ಲಪ್ಪ, ಅದೆಲ್ಲ ಏನೂ ಇಲ್ಲ. ಆದ್ರೆ ಈ ಹಠ, ಕೋಪ, ದ್ವೇಷ ಎಲ್ಲ ಎಷ್ಟು ದಿನ ಅಂತ? ಇದೆಲ್ಲ ಹೋಗಿ ಯಾವತ್ ನಾವು ಅನ್ಯೋನ್ಯವಾಗಿರ್ತೀವಿ? ನಮ್ಗಳ ನಡುವೆ ಅನ್ಯೋನ್ಯತೆ ಸಾಧ್ಯನೇ ಇಲ್ವಾ? ಅಂಬಿಕಾ, ಇದೆಲ್ಲ ನಮ್ಮ ಕೈನಲ್ಲಿಲ್ಲ. ಮೊನ್ನೆ ನಿನ್ಗೊಂದು ಮಾತು ಹೇಳಿದ್ದೆ, ನೆನ್ಪಿದ್ಯಾ? ಕಾಲ ಕರುಣೆ ತೋರಿಸಿದ್ರಷ್ಟೇ ಈ ಗಾಯಗಳು ವಾಸಿ ಆಗೋದು. ಇಲ್ಲಾಂದ್ರೆ ಈ ನೋವುಗಳು. ಏನೋ ಅದು? ಏನ್ ಮಾಡ್ತಿದ್ಯಾ? ಮಾಡಕ್ ಬೇರೆ ಕೆಲಸ ಇಲ್ವಾ? ಒಳ್ಳೆ ಚಿಕ್ಕ ಮಕ್ಳ ಹತ್ರ ಪೇಪರ್ ಹಾಕೊಂಡು ಕೂತಿದ್ಯಾ? ತುಂಬ ಇಂಪಾರ್ಟೆಂಟ್ ಕೆಲಸ ಮಾಡ್ತಿದ್ದೀನಿ, ನೀನು ಡಿಸ್ಟರ್ಬ್ ಮಾಡಬೇಡ ಬ್ರೋ. ಮಾಡಕ್ ಕೆಲಸ ಇಲ್ಲದೆ ಅದು ಬಡ್ಗಿ ಅದೇನೋ ಮಾಡೋದಂತೆ. ಪೇಪರ್ ಕಟ್ ಮಾಡೋದು ಒಂದು ಮುಖ್ಯವಾದ ಕೆಲಸನೇನೋ? ಸದ್ಯದ ಮಟ್ಟಿಗೆ ಇದೇ ನನ್ನ ಕೆಲಸ. ಎಲ್ಲ ನೀನು ಒಳ್ಳೇದಕ್ಕೆ. ನನ್ನ ಒಳ್ಳೇದಕ್ಕ? ಮಾಡಕ್ ಕೆಲಸ ಇಲ್ಲದೆ ಪೇಪರ್ ಹಾರ್ಕೊಂಡು ಕೂತಿದ್ಯಾ, ನನಗೇಗ ಒಳ್ಳೇದಾಗುತ್ತೆ? ನೀನು ಹಿಂಗೆ ಏನೇನೋ ಪುಂಕ್ತಿದ್ರೆ ಜನ ನೀನು ಅಚ್ಚೋಟ ಪುಂಗ್ಲಿ ಅಂತಾರೆ. ನಾನೇನು ಪುಂಕ್ತಿಲ್ಲ, ಇದನ್ನ ಹರಿದು ಚಿಂದಿ ಚಿಂದಿ ಮಾಡ್ತಿರೋದು ನಿನ್ಗೆ ಒಳ್ಳೇದಾಗ್ಲಿ ಅಂತಾನೆ. ಹೌದು, ಏನು ಅರಿತಾ ಇರೋದು? ಸಿರಿ ಮದುವೆ ಇನ್ವಿಟೇಷನ್ನು.